Hi guys, welcome back to my YouTube channel Gudiya's Travel Diary. ಹೆಂಗದಿರಿ ಎಲ್ಲರೂ? So I know it's been long time and I'm back with one new video and yes guys, so ಏನಪ್ಪಾ ಅಂದ್ರೆ ಇವತ್ತು ಟ್ಯೂಸ್ಡೇ and ಟ್ಯೂಸ್ಡೇ ಇಷ್ಟು ಚಿಲ್ ಮಾಡ ಅಂತ ನಾನು ಯೂಶ್ವಲಿ ನಂಗೆ ಟ್ಯೂಸ್ಡೇ ಆಫೀಸ್ ಇರ್ತೈತಿ ಬಟ್ ಆಫೀಸ್ ಹೋಗಿಲ್ಲ ಬಿಕಾಸ್ ಐ ಆಮ್ ಔಟ್ ಆಫ್ ಆಫೀಸ್. ಸೊ ಎದಕ್ಕಂದ್ರೆ ಆ್ಯನ್ಯುವಲ್ ಲೀವ್ ತೊಗೊಂಡೇನಿ ಆಗಸ್ಟ್ 31st ಮುಂಚೆ ತೊಗೊಳೋದಿತ್ತು. ಸೊ ಇವತ್ತು ಆಗಸ್ಟ್ 19. ಸೊ ನಂದು ಸಿಕ್ ಲೀವ್ ಮತ್ತು ಕ್ಯಾಶುವಲ್ ಲೀವ್ ಎರಡೂ ಕಂಬೈನ್ ಆಗಿ ಲ್ಯಾಪ್ಸ್ ಆಗ್ತಿತ್ತು ಇನ್ ಕೇಸ್ ತೊಗೊಂಡಿದ್ದಿಲ್ಲ ಅಂದ್ರೆ. ಸೊ ಐ ಹ್ಯಾಡ್ ಸಮ್ವೇರ್ ಅರೌಂಡ್ 5.5 ಸಿಕ್ ಲೀವ್ಸ್ ಆ್ಯಂಡ್ ಕ್ಯಾಶುವಲ್ ಲೀವ್ಸ್. ಸೊ ಅದಕ್ಕೆ ಸಿಕ್ ಆಗಿಲ್ಲ ಬಟ್ ಕ್ಯಾಶುವಲ್ ಲೀವ್ಸ್ ತೊಗೊಂಡೇನಿ. ಎದಕ್ಕಪ್ಪ ಅಂದ್ರೆ I am going on a solo trip. So this is gonna be my first solo international trip. ಸೊ ಈಗ ರೆಡಿ ಆಗತ್ತೀನಿ. ಎದಕ್ಕೆ ರೆಡಿ ಆಗತ್ತೀನಿ ಅಂದ್ರೆ ಒಂದು ಸ್ವಲ್ಪ ಕೆಲಸ ಅದಾವ, ಸ್ವಲ್ಪ ಸಾಮಾನು ತೊಗೊಂಬರೋದವ, ಜಸ್ಟ್ ಲೈಕ್ ಮಾಯ್ಶ್ಚರೈಸರ್ ಅದಿದು ಒಂದು ಹುಡುಗಿಯರು ಇರ್ತಾವಲ್ಲ 108. ಸೊ ಅವನ್ನೆಲ್ಲ ತೊಗೊಂಬರೋದೈತಿ. ಸೊ ರೆಡಿ ಆಗತ್ತೀನಿ. ಇವತ್ತು ಫ್ಲೈಟ್ ಐತಿ ರಾತ್ರಿ 11:15 ಆ್ಯಂಡ್ ಈಗ ಆಗೈತಿ ಟೈಮ್ ಸಮ್ವೇರ್ ಅರೌಂಡ್ 4 o'clock. ಸೊ ಬಟ್ ನಾ ರೆಡಿ ಆಗೋಣಂತ ಏನೇನು ಐತಿ ಎಲ್ಲ ಅವನವನ್ನ ಆಕ್ಸಿಡೆಂಟ್ ಆಗಿ ಮಾರ್ಕ್ ಆಗ್ಯಾವ. ಸೊ ಅವನು ಸ್ವಲ್ಪ ಕವರ್ ಮಾಡೋಣಂತ ಜಸ್ಟ್ ಗರ್ಲ್ ಥಿಂಗ್ಸ್. ಸೊ ಎಸ್ ಗೈಸ್ ರೆಡಿ ಆಗೋಣ. ಐ ಆಮ್ ಸೋ ಮಚ್ ಮೋರ್ ಎಕ್ಸೈಟೆಡ್ ಟು ದಿಸ್ ಟ್ರಿಪ್. ಆ್ಯಕ್ಚುಲಿ ನಂಗೆ ಗೊತ್ತಿರಲಿಲ್ಲ ನಾ ಎಲ್ಲಿ ಹೊಂಟೀನಿ ಏನಂತ ನಿನ್ನಿತನ. ಐ ಬುಕ್ಡ್ ಮೈ ಟಿಕೆಟ್ಸ್ ಯೆಸ್ಟರ್ಡೇ ನೈಟ್. ಸೊ 24 hours ಇದ್ದಾಗ ನಾನು ಟಿಕೆಟ್ ಬುಕ್ ಮಾಡೀನಿ. ಜೀವನದಾಗ ಎಲ್ಲ ಡಿಸಿಷನ್ ಇಷ್ಟು ಫಾಸ್ಟ್ ಮಾಡ್ತೇನೆ ಅಂದ್ರೆ ಓ ಗಾಡ್, ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್. ಸೊ ಮಲೇಷ್ಯಾ ಇಟ್ ಇಸ್ ಗೈಸ್, ಹೋಗೋಣಂತ ನೋಡೋಣಂತ ಏನೇನು ಅದಾವ ಅಂತ. ನೀವು ಬರ್ರಿ ನನ್ನ ಜೊತೆ. ಅದಕ್ಕಿಂತ ಮುಂಚೆ ಜಯನಗರ್ 4th ಬ್ಲಾಕ್ ಹೋಗ್ಬೇಕು. 4th ಬ್ಲಾಕಿಗೆ ಹೋಗಿ ಮಲೇಷಿಯನ್ ಕರೆನ್ಸಿ ತೊಗೊಂಬರ್ಬೇಕು, ರಿಂಗಿಟ್ ಅಂತ. ಸೊ ಇಲ್ಲ ಹೆಂಗೆ ಇಂಡಿಯನ್ ರೂಪಿ, ಅಲ್ಲಿ ರಿಂಗಿಟ್ ಅಂತ. ರಿಂಗಿಟ್ ತೊಗೊಂಬರೋ ಅಂತ ನೋಡೋಣಂತ ಹೆಂಗಿರ್ತೈತಿ. ಹೋಗೋಣಂತ ಅದಕ್ಕೆ ರೆಡಿ ಆಗ ಅಂತೇನೆ. ಲೆಟ್ಸ್ ಗೋ. ಸೊ ಮಲೇಷ್ಯಾ ಹೊಂಟೀನಿ, ಸೋಲೋ ಹೊಂಟೀನಿ. ಇಟ್ಸ್ ಗೋನ ಬಿ ಒನ್ ಕ್ರೇಜಿ ಟ್ರಿಪ್. ಸೋಲೋ ಹೊಂಟೀನಿ, ಮಸ್ತ್ ಕಂಟೆಂಟ್ ಬರ್ತೈತಿ, ನೋಡ್ಕೊತಿರ್ರಿ. ಯೂಟ್ಯೂಬ್ ಏನಪ್ಪ ಆಕಿ ಕಮ್ಮಿನ ಮಾಡ್ಬಿಟ್ಟಾಳ ಅಂತ ಅನ್ಕೋಕೆ ಹೋಗ್ಬೇಡ್ರಿ. ಸೊ ಬರ್ತಿರ್ತಾವ, ಆ್ಯಕ್ಚುಲಿ ಅಷ್ಟು ಟೈಮ್ ಇಲ್ಲ ಎಡಿಟ್ ಮಾಡಿ ಹಾಕುವಷ್ಟು. ಬಟ್ ಸ್ಟಿಲ್ ಐ ಆಮ್ ಟ್ರೈಂಗ್. ಸೊ ಹೋಗೋಣಂತ. Hello guys, I'm on the way to airport and as usual I am late because of this person. So say hi to guys. So yes, on the way to airport. It's already 8:50 and 11:15 again flight. Hopefully I can make it. If not, ಮುಂದಿನ ಮಂತ್. Same thing guys. Yes, ತಗೋ ಟೀ ಹಾಕೋಣ ಮಲೇಷ್ಯಾ. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗುಡಿಯಾಸ್ ಟ್ರಾವೆಲ್ ಡೈರಿ. ಹೆಂಗದಿರಿ ಎಲ್ಲರೂ? ಸೊ ರಿಪೋರ್ಟಿಂಗ್ ಫ್ರಮ್ ಕುಆಲಾ ಲಂಪೂರ್ ಮಲೇಷ್ಯಾ ಟುಡೇ ಆ್ಯಂಡ್ ಸೇ ಹೈ ಟು ಅಖಿಲೇನ್. ಸೊ ಅಖಿಲೇನ್ ಈಸ್ ಆರ್ ಫ್ರೆಂಡ್ ಫಾರ್ ಟುಡೇ. ವಿಲ್ ಬಿ ಶೋಯಿಂಗ್ ಮೀ ದ ಕುಆಲಾ ಲಂಪೂರ್. ಸೊ ಲೆಟ್ಸ್ ಗೋ. ಆರ್ ಯು ಎಕ್ಸೈಟೆಡ್? ಐ ಆಮ್ ಎಕ್ಸೈಟೆಡ್. ಐ ಶುಡ್ ಬಿ ಎಕ್ಸೈಟೆಡ್. ಸೊ ಇವನ ಜೊತೆ ಬರುವಾಗ ಫುಲ್ ಮಷ್ಕಿರಿ ಮಾತಾಡ್ಕೊಂತೆಲ್ಲ ಬಂದೀನಿ. ಸೊ ಜಸ್ಟ್ ಹೋಟೆಲ್ ಚೆಕ್-ಇನ್ ಆಗಿ ರೆಡಿಯಾಗಿ ಸಿಟಿ ಟೂರಿಗೆ ಹೊಂಟೀವಿ, ಮಲೇಷ್ಯಾ ಒಳಗೆ ಸಿಟಿ ಟೂರ್. ಸೊ ಹೋಗೋಣಂತ, ನೋಡ್ತೀನಂತ, ನಿಮಗೂ ತೋರಿಸ್ತೀನಂತ. ಸ್ಟೇಟ್ ಸೊ ಗೈಸ್ ಈಗ ಮ್ಯೂಸಿಯಮಿಗೆ ಬಂದೇವಿ, ಮಲೇಷಿಯನ್ ಮ್ಯೂಸಿಯಮ್. ಸೊ ಕುಆಲಾ ಲಂಪೂರ್ನಾಗ ಮ್ಯೂಸಿಯಮ್ ಐತಿ. ಸೊ ನೀವು ನೋಡ್ಬೋದು ಇಷ್ಟು ಓಲ್ಡ್ ಕಲ್ಚರಲ್ ಥಿಂಗ್ಸ್ ಎಲ್ಲ ಇವರು ಸೇವ್ ಮಾಡಿಟ್ಟಾರ. ಸೇಮ್ ಲೈಕ್ ಎನಿ ಅದರ್ ಮ್ಯೂಸಿಯಮ್. ಇಟ್ಸ್ ಗುಡ್ ಟು ಸಿ ದ ಹಿಸ್ಟ್ರಿ ಆಫ್ ದಿಸ್ ಪ್ಲೇಸ್. ಚಲೋ ಐತಿ.
ನೆಕ್ಸ್ಟ್ ಇಲ್ಲೇ ಕಿಂಗ್ಸ್ ಪ್ಯಾಲೇಸ್ ಅಂತ ಇಲ್ಲಿ ಕರ್ಕೊಂಬಂದ ನೀವ. ಇಲ್ಲೇ ಒಳಗೆ ಹೋಗಂಗಿಲ್ಲ ಅಂತ, ಹೊರಗೆ ನಿಂತು ನೋಡ್ಬೇಕಂತ. ಹೊರಗೆ ಏನಿಲ್ಲಿದ್ದೇವ, ಇದೊಂದು ಎಂಟ್ರಿ ಇದ್ದಂಗೆ ಐತಿದೆ, ಏನಿಲ್ಲ. ಇದನ್ನ ನೋಡಕ್ಕೆ ಬಂದೇವಿ. ಇಲ್ಲೇ ಅಣ್ಣ ಒಂದು 4 ಫೋಟೋ ತೆಗ್ದಾನಂದ. ಅಣ್ಣ ಅಂತಲ್ಲಿ ಹಟ್ಟಿ ಕೈ ಬಿಟ್ಟೇನಿ. ಫುಲ್ ಆನ್ ಎಂಜಾಯಿಂಗ್ ಕ್ವಾಲಾ ಲಂಪುರ್. ಅವ್ನ ಮಸಡಿನ ಕಾಣವಲ್ತ್ರಿ. ಇವರೆಲ್ಲ ಅವ್ನ ಮುಂದೆ ಹೋಗಿ ತೆಗೆಸ್ಕೊಂತಾರೆ ಫೋಟೋ. ನಗು ನಗ ಇವನಿಗೆ ರೆಡಿ ಮಾಡಿ ಹಿಂಗೆ ಹುಷಾರಿಲ್ಲ. ಅಪ್ಪಿ ನಿನ್ನ ಹೆಸರೇನ? ಅಲ್ಲ ಇವಂದು ಕೆಲಸ ಹಿಡಿದಿನಿ ಹಿಂಗೆ ನಿಲ್ಲುದಾ? ಹೋಗಪ್ಪಿ, ಅಭ್ಯಾಸ ಮಾಡಿ ಹೋಗಪ್ಪಿ, ಸಾಕು ನಿಂತಿದ್ದು. ದಿಸ್ ಈಸ್ ಮರ್ಡಿಕಾ 118. ಮರ್ಡಿಕಾ 118 ಅಂತ. ಇದು ಮಲೇಷಿಯಾ ಟಾಲೆಸ್ಟ್ ಬಿಲ್ಡಿಂಗ್ ಅಂತ ನೋಡ್ರಿಪ್ಪ. ಇಲ್ಲಿಂತ್ರ The old second tallest. For the 31st August, right? Advance Happy Independence Day. Guys, next plan KL Tower ಅಂತ ಐತಿಲ್ಲ. ಇಲ್ಲೂ ಮ್ಯಾಲ ಐತಿ ಟವರ್, ಅಲ್ಲಿ ಹೊಂಟಿನೀಗ. ನೋಡಿ ತೋರ್ಸೋಣ ಈಗ. ಎಸ್, ವಿ ಆರ್ ಗೋಯಿಂಗ್ ದೇರ್. ಅದ ಕೇಳಿದೆ ಇಲ್ಲಿ ಅವಂಗ, ಅಲ್ಲಿ ಹೋಗಿ ಮ್ಯಾಲೆ ಹೋಗಿ ಏನಾರೆ ಅರ್ಧಕ್ಕೆ ಲಿಫ್ಟ್ ಕೆಟ್ರ ಏನು ಪರಿಸ್ಥಿತಿ ಅಂತ. ನೆಡಂಗಿಲ್ಲ ಅಂದಾನ ದೋಸ್ತ, ನೋಡು ಅಂತ. ಅಣ್ಣ ಈಗ ಯಾವುದೋ ಹ್ಯಾಂಡಿಕ್ರಾಫ್ಟ್ ಅಂಗಡಿ ಅಂತ ಅಲ್ಲಿ ಕರ್ಕೊಂಬಂದಾನ. ಫುಲ್ ಶಾಪಿಂಗ್ ನೋಡು ನಂತ ಏನಾದ್ರು ಚಲೋ ಇದ್ರೆ ತೊಗೊಳಂತ. ಚಾಕ್ಲೇಟ್ ರೂಮ್ ಅಂತ ಇಲ್ಲಿ ಬಂದೇವಿ ಈಗ. ಸೊ ಇಲ್ಲೇ ಚಾಕ್ಲೇಟ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ತಯಾರು ಮಾಡ್ತಾರೆ. ಗೈಸ್, ಅಲ್ಲಿ ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಹೋಗಿದ್ವಿ. ಅಲ್ಲಿ ಅಂತ ಪರಿ ಏನು ಖಾಸ್ ಇರಲಿಲ್ಲ. ಒಂದು 3-4 ಥರ ಚಾಕ್ಲೇಟ್ ಅಷ್ಟೇ ಇದ್ವು, ಅಲ್ಲೇ ಮಾಡ್ತಾರಂತ ಅದನ್ನು. ಇಟ್ ವಾಸ್ ಲೈಕ್ ಓಕೆ, ಅದಕ್ಕೆ ತೊಗೋಬೇಕಂತ ಅನ್ನಿಸ್ಲಿಲ್ಲ, ತೊಗೊಳಿಲ್ಲ. ಈಗ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಟ್ವಿನ್ ಟವರ್ಸ್. ಎಸ್, ಟ್ವಿನ್ ಟವರ್ಸ್ ಮೇನ್ ಅಟ್ರಾಕ್ಷನ್ ಇನ್ ಮಲೇಷಿಯಾ, ಕ್ವಾಲಾ ಲಂಪುರ್. ಅಲ್ಲಿ ಹೋಗೋಣಂತ. ಗೈಸ್, ಟ್ವಿನ್ ಟವರ್ ಮುಂದದೇನಿ. ಸೊ ಇಲ್ಲೇ ಸೋಲೋ ಬಂದಿನಿ ನಾನು, ಸೋಲೋ ಟ್ರಾವೆಲ್ ಮಾಡತ್ತೇನಿಲ್ಲ. ಸೊ ಅದಕ್ಕೆ ಇಲ್ಲೇ ರೊಕ್ಕ ಕೊಟ್ಟು ಫೋಟೋ ಹೊಡೆಸ್ಕೋ ಪರಿಸ್ಥಿತಿ ಬಂದೈತಿ. ಗಣ್ಯ, ಮಿಸ್ಸಿಂಗ್ ಯು ಸೋ ಮಚ್. ಸೊ ಒಂದು 10 ಫೋಟೋ ಹೊಡೆದಾನ, ಅದಕ್ಕೆ ನಾ 50 ರಿಂಗಿಟ್ಸ್ ಕೊಟ್ಟೀನಿ. ಸೋಲೋ ಬಂದ್ರೆ ಇದೈತೆ ನೋಡ್ರಿ ಪರಿಸ್ಥಿತಿ ಅವನವನ. ಎಸ್, ಆ್ಯಂಡ್ ಐ ಆಮ್ ಹ್ಯಾಪಿ ದಟ್ ಯು ಆರ್ ಕಮಿಂಗ್ ಟುಮಾರೋ ಅಗೇನ್. ಥ್ಯಾಂಕ್ ಯು ಅಗಿಲೇನ್. ಅಗಿಲೇನ್ ವಾಸ್ ಆಸಮ್ ಗೈಸ್. ನಾಳೆನೂ ಇವನ ಬರ ಅಂತಾನ. ಸೊ ಐ ಆಮ್ ಎಕ್ಸೈಟೆಡ್. And you? Bye. See you tomorrow. Guys, ನಿಮಗೆ ರೂಮ್ ತೋರಿಸ್ತೇನೆ ಅಂತ. ನಾ ಆ್ಯಕ್ಚುಲಿ ಫಸ್ಟ್ ಟೈಮ್ ಇಂಟರ್ನ್ಯಾಷನಲ್ ಸೋಲೋ ಬಂದೆ. ಇಷ್ಟು ಚಲೋ ರೂಮ್, ಅದು ಜಸ್ಟ್ ಫಾರ್ ಮೈ ಸೆಲ್ಫ್. ನಾ ಎವ್ರಿ ಟೈಮ್ ಫ್ರೆಂಡ್ಸ್ ಹೋಗಿರ್ತೀವಿ, 2, 3 ಮಂದಿ, 4 ಮಂದಿ, 5 ಮಂದಿ, 6 ಮಂದಿ ಎಲ್ಲ ಹೋಗ್ತೀವಿ. ಬಟ್ ದಿಸ್ ಟೈಮ್ ಇಟ್ಸ್ ಜಸ್ಟ್ ಫಾರ್ ಮೈ ಸೆಲ್ಫ್. ಹಿಯರ್ ಇಟ್ ಕಮ್ಸ್. ಗೈಸ್, ಈವ್ನಿಂಗ್ ಹಂಗೆ ವಾಕಿಂಗ್ ಮಾಡ್ಕೊಂಡು ಹೊಂಟೀನಿ. ಸೊ ಕ್ವಾಲಾ ಲಂಪುರ್ದ ನೈಟ್ ಲೈಟ್ಸ್ ನೋಡೋದೈತಿ, ಸಿಟಿ ಲೈಟ್ಸ್. ಸೊ ದ್ಯಾಟ್ ಇಸ್ ವೈ ಐ ಹ್ಯಾವ್ ಕಮ್ ಔಟ್.
ಜಸ್ಟ್ ಫೌಂಟೇನ್ ಶೋ ನೋಡ್ಕೊಂಡು ಬಂದೆ. ಟೂ ಗುಡ್, ಕಾಂಟ್ ಎಕ್ಸ್ಪ್ರೆಸ್ ಇನ್ ವರ್ಡ್ಸ್. ನೀವು ನೋಡಿದ್ರಿ ಹೆಂಗಿತ್ತಂತ. ಓ ಮೈ ಗಾಡ್, ಸಮಥಿಂಗ್ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಫಾರ್ ದ ವೆರಿ ಫಸ್ಟ್ ಟೈಮ್ ಆ್ಯಂಡ್ ಇಟ್ ವಾಸ್ ಲೈಕ್ ರಿಯಲಿ ಕ್ರೇಜಿ. ಗುಡ್ ಮಾರ್ನಿಂಗ್ ಗಾಯ್ಸ್, ಡೇ 2 ಫ್ರಮ್ ಕುಆಲಾಲಂಪುರ್. ಸೊ ಬೆಳಿಗ್ಗೆ 8:30 ಆಗೈತಿ. ನಾ ಎದ್ದು ಈಗ ಜಸ್ಟ್ ಸ್ನಾನ ಎಲ್ಲ ಮಾಡಿ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ರೆಡಿ ಆಗೇನಿ. ಸೊ ಹೊಟ್ಟೆ ಭಾಳ ಅಂದ್ರೆ ಭಾಳ ಹಸಿಯಾಗೈತಿ. ನಿನ್ನೆ ನೈಟ್ ಕೋಲ್ಡ್ ಕಾಫಿ ಕುಡಿದು ಮಲ್ಕೊಂಡಕ್ಕೆ ಏನೂ ತಿಂದಿರಲಿಲ್ಲ. ಸೊ ಲೆಟ್ಸ್ ಗೋ ಹ್ಯಾವ್ ಬ್ರೇಕ್ಫಾಸ್ಟ್. ಹೋಪ್ಫುಲಿ ಏನಾರೇ ವೆಜಿಟೇರಿಯನ್ ಇರಲಿ, ಬಿಕಾಸ್ ಇಲ್ಲಿ 90% ಆಫ್ ದ ಟೈಮ್ಸ್ ನಾನ್ ವೆಜ್ ಐತಂತ. ಬ್ರೆಡ್ಡರ ಸಿಕ್ಬಿಡ್ಲಿ ಅವನು ಅದನ್ನ ತಿನ್ನೋಣ ಅಂತ. ಸೊ ಎಸ್, ದಿಸ್ is the view and I'm all set to go. ಗೈಸ್, ಫಸ್ಟ್ ಡೆಸ್ಟಿನೇಷನ್ ನಮ್ಮ ಡೇ ಟು ದ ಬಾಟು ಕೇವ್ಸ್ ಅಂತ ಹೇಳಿ. ಸೊ ಇಲ್ಲಿ ಟೆಂಪಲ್ ಐತಿ, ಮೋಸ್ಟ್ ಫೇಮಸ್ ಇಂಡಿಯನ್ ಟೆಂಪಲ್. ಸೊ ಅಲ್ಲಿಗೆ ಬಂದೇವೆ ಈಗ. ಸೊ ಇಟ್ಸ್ ಆಲ್ರೆಡಿ 10 o'clock in the morning and ಲಾಂಗ್ ಡೇ ಟು ಗೋ. ಸೊ ಹೋಗೋಣಂತ, ತೋರಿಸ್ತೇನಂತ ನಿಮ್ಗೆ, ಬರ್ರಿ ನನ್ನ ಜೊತೆ. ಗೋಯಿಂಗ್ ಟು ಟೂರಿಸ್ಟ್ ಶಾಪಿಂಗ್ ಪ್ಲೇಸ್, ವಾಚ್ ಗ್ಯಾಲರಿ ಅಂತ. ಅಣ್ಣ ನನ್ನ ಕಡೆ ರೊಕ್ಕ ಖಾಲಿ ಮಾಡಿಸಿ ಬಿಡವ ಅನಿಸ್ತದೆ. ಲೆಟ್ಸ್ ಗೋ. ಗೈಸ್, ಇದು ಜೆಂಟಿಂಗ್ ಹೈಲ್ಯಾಂಡ್ಸ್. ಓ ಮೈ ಗಾಡ್, ಇದು ಹೆಂಗಂದ್ರೆ ಈಗ ಒಂದು ನಮ್ಮ ಊರಾಗ ಒಂದು 5-10 ಮಾಲ್ ಕುಡಿಸಿದ್ರೆ ಏನು ಆಕ್ಯತಲ್ಲ, ಹಂಗೈತಿ ಜೆಂಟಿಂಗ್ ಹೈಲ್ಯಾಂಡ್ಸ್. ಇಲ್ಲಿ ಎಲ್ಲ ಐತಿ, ಎಲ್ಲಿ ಹೋಗ್ಬೇಕಂತ ಗೊತ್ತಾಗೋದು. ಅದ್ರ ಅಷ್ಟು ಪರಿ ನಮ್ಗೆ ಆಪ್ಷನ್ಸ್ ಇಟ್ಬಿಟ್ರೆ ಇಂಥ ಪರಿ ಕಂಗಾಲ ಆಗ್ಬಿಡ್ತೇವೆ ನಮ್ಮ ಮಂದಿ. ಸೊ ಈಗ ಹಂಗೆ ಪಿರಿ ಅಡ್ಡಾಡಾಗ್ತೈತಿ, ಎಲ್ಲಿ ಹೋಗ್ಬೇಕಂತ ಗೊತ್ತಾಗ್ತಿಲ್ಲ. ಹೊಟ್ಟಿ ಹಸಿಯಾದೈತಿ ಲಿಟ್ರಲಿ. ಈ ಜೆಂಟಿಂಗ್ ಹೈಲ್ಯಾಂಡ್ಸ್ ಒಳಗೆ ಏನಂದ್ರೆ ಏನು ವೆಜ್ ಇಲ್ಲ. ವೆಜ್ ಊಟನೇ ಇಲ್ಲ. ಇಲ್ಲೇ ನಮ್ಮ ಮೆಕ್ಡೊನಾಲ್ಡ್ಸ್ನಾಗೂ ಹೋಗಿ ಚೆಕ್ ಮಾಡಿದ್ರೆ ಬರೀ ನಾನ್ ವೆಜ್ ಬರ್ಗರ್ ಅದಾವ. ಒಬ್ರು ಸೀರಿಯಸ್ಲಿ ಕಷ್ಟ ಐತಿ ವೆಜಿಟೇರಿಯನ್ಸಿಗೆ. ಹೊಟ್ಟಿ ಹಸಿಯಾದೈತಿ. ನೋಡ್ಬೇಕು, ಇಂಡಿಯನ್ ರೆಸ್ಟೋರೆಂಟ್ ಹುಡುಕ್ಬೇಕು ಕೆಳಗೆ ಹೋಗಿ. ಸೊ ಸೇಮ್ ಥಿಂಗ್, ಮತ್ತೆ ಕೇಬಲ್ ಕಾರ್ ತೊಗೊಂಡಿನಿ ಆ್ಯಂಡ್ ದಿಸ್ ಐಮ್ ಅಲೋನ್. ಸೊ ಕೆಳಗೆ ಹೋಗೋದಂತ ಯಪ್ಪ ಹೋಗ್ಬೇಕೇನೇನೋ ಆರಾಮಾಗಿ ಹೋಗ್ಲಿಪ್ಪ. ಫೈನಲಿ ಇಂಡಿಯನ್ ರೆಸ್ಟೋರೆಂಟ್ ಗೈಸ್, ಯಾವುದೋ ಸಂಗೀತ ಅಂತ. ಸೊ ಇಲ್ಲಿ ಬಂದೇವಿ ಫೈನಲಿ. ಐ ಆಮ್ ಗೆಟಿಂಗ್ ಟು ಹ್ಯಾವ್ ಚಪಾತಿ ಆ್ಯಂಡ್ ಪಲ್ಯ. ಸೊ ಥಾಲಿ ಕಡೆದನ, ಥಾಲಿ ಇಲ್ಲ ಇದೆ. ಸೊ ಚಪಾತಿ. ಹಲೋ ಗೈಸ್, ಜೆಂಟಿಂಗ್ ಹೈಲ್ಯಾಂಡ್ಸ್ ಮುಗಿಸ್ಕೊಂಡ್ಬಂದು ರೂಮ್ನಾಗ ರೆಸ್ಟ್ ಮಾಡಿದೆ ಸ್ವಲ್ಪ ಹೊತ್ತು. ಮಚ್ ನೀಡೆಡ್ ಸ್ಲೀಪ್ ಆ್ಯಕ್ಚುಲಿ. ಸೊ 1 ತಾಸು ಮಸ್ತ್ ಮಲ್ಕೊಂಡಿದ್ದೆ. ಈಗ ರೆಡಿ ಆಗೇನೆ. ಆ್ಯಂಡ್ ಈಗ ಇಲ್ಲಿ ಒಂದು ಯಾವುದೋ ಬ್ರಿಡ್ಜ್ ಐತಂತ, ಮಸ್ತ್ ಐತಿ. ಸೊಲಿಮೋ ಬ್ರಿಡ್ಜ್ ಏನೋ ಐತಿ. ಸೊ ಅದು ನನ್ನ ರೂಮಿಂತ್ರ ವಾಕೇಬಲ್ ಡಿಸ್ಟೆನ್ಸ್ ಐತಿ ಅನ್ಕೊಳತೀನಿ. ಸೊ ನಡ್ಕೊಂತ ಹೋಗುನಂತ. ನೈಟ್ ಫುಲ್ ಲೈಟಿಂಗ್ಸ್ ಎಲ್ಲ ಆಗ್ತೈತಿ ಅಂತ ಹೇಳಿ ಕೇಳ್ಪಟ್ಟೆ. ಸೊ ಹೋಗುನಂತ, ನೋಡುನಂತ. ಲೆಟ್ಸ್ ಗೋ. ಸಲೋಮಾ ಬ್ರಿಡ್ಜ್ ಕ್ರೇಜಿ ಆರ್ಕಿಟೆಕ್ಚರಲ್ ವಂಡರ್ ಅಂತ ಹೇಳ್ಬೋದು. ಭಾಳ ಮಸ್ತ್ ಇತ್ತು. ಭಾರಿ ಒಂದು ಕೆಲಸ ಹುಡ್ಕೆ ನೋಡ್ರಿ ಗೈಸ್. ಇಲ್ಲೇ
ಒಂದು 3 ಲೈಟ್ ಹಿಡ್ಕೊಂಡು ನಿಂತು ಬಿಡೋದು, ಒಂದು ಫೋನ್ ಹಿಡ್ಕೊಂಡು ಐಫೋನ್ ಹಿಡ್ಕೊಂಡು ಬರೋರ್ದೆಲ್ಲ ಫೋಟೋ ತಗೊಳ್ಳೋದು. ಒಬ್ಬರು ಒಂದು ಫೋಟೋಗೆ 10 ರಿಂಗಿಟ್ ಕೊಡ್ತಾರೆ ಇಲ್ಲಿ. ಏನು ಬಿಸ್ನೆಸ್ ಐಡಿಯಾ ಅನ್ಲಾಕ್ ಮಾಡೋಣ. ಯಾರೇ ಬಂದು ಮಾಡ್ರಿ ಇಲ್ಲಿ, ಇದನ್ನು ಬಿಸ್ನೆಸ್ ಇಂಪ್ಲಿಮೆಂಟ್ ಮಾಡಿರಿ ಹೇಳ್ತೀನಿ. ಇಂಡಿಯಾ ಇಂತ್ರ ರೊಕ್ಕ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಅವನವನ ಮರಿಬೇಡ್ರಿ.